ಇದ್ದಾನೆ ಚಾರ್ವಿಕ್ ನೋಡಿ ಇವತ್ತು ಇವ್ಗೆ ಮೇಕಪ್ ಮಾಡಿದ್ದಾರೆ ವೈಟ್ ಕಾಣಿಸ್ತಾ ಇದೆ ಮಾಡಬೇಕು ಅಂತ ವಿನಮ್ರ ವಿನಂತಿ ಲೇ ಬೇಗ ಹೇಳಿಯೋ ಏಯ್ ಭೂಮಿ ನಂಗೆ ಬನ್ನಿ ಬಿಚ್ಚಿದೆ ನನ್ನ ಬಿಚ್ಚಿಲ್ಲ ನನಗೆ ಮನೆಯ ಹುಡುಕೆ ಶಬ್ದ ಕೇಳಿ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DJ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾವು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ರೋಗ್ರಾಮ್ ಅಂದರೆ ಜನಸೇವಾ ವಿದ್ಯಾ ಕೇಂದ್ರ ಇದೆಯಲ್ಲ, ಅಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇದೆ. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇವನು ಯಾವ ರೀತಿ ಔಸ್ಕೊತಾ ಇದ್ದಾನೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಹಂಗೆ ಫನ್ ಮಾಡಿಕೊಂಡು ಮನೇಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಹಾಗೆ ಕಾರಲ್ಲಿ ವೀಡಿಯೋ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಗಾಯ್ಸ್ ನೋಡಿ ಫೈನಲಿ ರೀಚ್ ಆದೋ. ಇದು ಎಲ್ಲಿರೋದು ಅಂತ ಅಂದರೆ ಮಾಗಡಿ ಮೇನ್ ರೋಡ್ ಹತ್ರ. ಜನಸೇವಾ ವಿದ್ಯಾ ಕೇಂದ್ರ ಚನ್ನೇನಹಳ್ಳಿ ಅಂತ ಸರ್ಚ್ ಮಾಡಿ ಮ್ಯಾಪಲ್ಲಿ ಬರುತ್ತೆ. ನೋಡಿ ಫೈನಲಿ ನಾವು ರೀಚ್ ಆದೋ ಇವಾಗ. ಬನ್ನಿ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ಸ್ಕೂಲು, ಹೆಂಗಿದೆ, ಸೆಲೆಬ್ರೇಷನ್ ಮಾಡ್ತಾರೆ, ಎಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನೀವೇನಾದರೂ ಈ ಲೊಕೇಶನ್ಗೆ ಬಂದಿದ್ರೆ ಈ ಸ್ಕೂಲ್ಗೆ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಬೇಗ ಹೇಳಿಯೋ ಏಯ್ ಭೂಮಿ. ಫ್ರೆಂಡ್ಸ್ ಹೇಗೋ ರೀಚ್ ಆದ್ವಿ. ನೋಡಿ ನಮ್ಮ ಸ್ಕೂಲ್ ಡೇ. ಗಾಯ್ಸ್ ಇಲ್ಲೆಲ್ಲ ಕಾರ್ ನಿಲ್ಸೋದಕ್ಕೆ ಫುಲ್ಲು ಪಾರ್ಕಿಂಗ್ಗೆ ಇಷ್ಟೊಂದು ಬಿಟ್ಬಿಟ್ಟಿದ್ದಾರೆ. ನೋಡಿ ಆ ಕಡೆ ಪ್ರೋಗ್ರಾಮ್ಸ್ಗೆಲ್ಲ ಆ ಕಡೆ ಇದೆ. ನೋಡಿ ನಮ್ಮ ಗ್ಯಾಂಗೆಲ್ಲ ಎಲ್ಲಿ ನಿಂತವ್ರೆ ಮಕ್ಕಳು. ಬಿಲ್ಡಿಂಗ್ ಇಷ್ಟೇ ಅಲ್ಲ ಗಾಯ್ಸ್, ಒಳಗಡೆ ಇದೆ ಇನ್ನೂ ಹೊಸದದು, ಇನ್ನೂ ಚೆನ್ನಾಗಿದೆ. ಆಡೋಕ್ಕೆ ಏನೊಬ್ಬ ತಿಕ್ಲು ಥರ ಬರ್ತಾ ಇದೆ. ಏಯ್ ನೋಡಿ ಫ್ರೆಂಡ್ಸ್, ಅಲ್ಲಿ ಅದನ್ನ ನೆಕ್ಸ್ಟ್ ವರ್ಷ ಬಿಡುಗಡೆ ಮಾಡ್ತಾರೆ. ಏನದು? ನೆಕ್ಸ್ಟ್ ವರ್ಷ ಮೋದಿಜಿ ಬರ್ತಾರೆ. ಏನದು? ಗೈಸ್ ಮೇನ್ ಎಂಟ್ರೆನ್ಸ್ ಏನು ನೋಡಿದ್ರಿ, ಅದು ಒಂದು ಹಳೆ ಬಿಲ್ಡಿಂಗ್ ಆಗಿರುತ್ತೆ. ಇಲ್ಲಿ ಈ ಕಡೆಯಿಂದ ಬಂತು ಅಂದರೆ ಇಲ್ಲೆಲ್ಲ ಹೊಸ ಬಿಲ್ಡಿಂಗ್ಗಳು. ಇಲ್ಲಿ ಬಾಯ್ಸ್ ಹಾಸ್ಟೆಲ್ಗಳಾಗಿರ್ಬೋದು, ಮತ್ತು ಸ್ಕೂಲ್ದು ಇದು ಕ್ಲಾಸ್ ರೂಮ್ಸ್ ಆಗಿರ್ಬೋದು. ಎಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನಾಗಿದೆ, ನೀಟಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ತಾ ಇದ್ದರೆ ಬಿಟ್ಟೋಗೋಕ್ಕೆ ಮನಸ್ಸು ಬರಲ್ಲ, ಯಾಕೆಂದರೆ ಅಷ್ಟು ಕ್ಲೀನಾಗಿದೆ. ಮತ್ತು ನೋಡೋದಕ್ಕೂ ಏನೋ ಒಂದು ವೈಫೈ ಆಗಿ ಇದೆಯಲ್ಲ, ಆ ರೀತಿ ಒಂದು ಫೀಲ್ ಬರುತ್ತೆ ಇಲ್ಲಿ. ಮತ್ತು ಹುಡುಗರು ನೀಟಾಗಿರ್ತಾರೆ, ಶಿಸ್ತು ಆಗಿರ್ಬೋದು. ಡಿಸಿಪ್ಲಿನ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡ್ತು ಅಂತಂದರೆ ಯಾವ ರೀತಿ ಇದೆ, ಏನು ಕತೆ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬಿಲ್ಡಿಂಗ್ ನೋಡ್ತಾ ಇದ್ರೇ ಎಲ್ಲೋ ನಾವು ಒಂದು ಬೇರೆ ಒಂದು ದೊಡ್ಡ ಸ್ಕೂಲ್ಗೆ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ. ಮಿಡಲ್ ಕ್ಲಾಸ್ ಪೀಪಲ್ಗೆಲ್ಲ ಇದೊಂದು ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ನೋಡ್ತೀವಲ್ಲ ನಮ್ಮ ಮಕ್ಳಿಗೆಲ್ಲ ಹಾಕಿದ್ದೀವಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಿತಾರೆ ಕೂಡ ಅವರು. ಅದಾದಮೇಲೆ ಸಂಸ್ಕೃತ ಆಗಿರ್ಬೋದು, ಅವೆಲ್ಲ ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತಾರೆ. ಬೇಗ ಕಲಿತಾರೆ.
ಸೊ ಸ್ಪೋರ್ಟ್ಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ಆಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು, ಸೊ ಹೇಳ್ತೀನಲ್ಲ, ಸೊ ನಂಬರ್ 1 ಅಂತಲೇ ಹೇಳ್ಬೋದು. ಸೊ ನಾವು ಬೆಳಿಗ್ಗೆನೇ ಬಂದಿದ್ದೋ, ಅಂದರೆ ಈ ಬೆಳಿಗ್ಗೆಯಿಂದನೇ ಪ್ರೋಗ್ರಾಮ್ ಇತ್ತು. ಸೊ ಇದು ಮಕ್ಕಳೆಲ್ಲ ಗೆದ್ದಿರ್ತಾರಲ್ಲ, ಸೊ ಅವ್ರಿಗೆಲ್ಲ ಪ್ರೈಸಸ್ ಎಲ್ಲ ಕೊಟ್ಟು ಎಂಕರೇಜ್ ಮಾಡ್ತಾರೆ. ಸೊ ಅವ್ರು ಇನ್ನೂ ಏನಾದರೂ ಚೆನ್ನಾಗಿ ಓದಬೇಕು ಮತ್ತು ಆಟ ಆಡಬೇಕು ಅಂತ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಇದು ಮಾರ್ನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಇದು ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಹೆಂಗೆ ಯಾವ ರೀತಿ ಕೂತಿದ್ದಾರೆ ಏನಂತ ಅಂದ್ಬಿಟ್ಟು. ಸೊ ಈ ಒಂದು ಫಂಕ್ಷನಲ್ಲಿ ಏನು ಮಾಡ್ತಾರೆ ಅಂದರೆ ವಿದ್ಯಾಶ್ರೀ ಅನ್ನೋ ಒಂದು ಬುಕ್ನ ಲಾಂಚ್ ಮಾಡ್ತಾರೆ ಪ್ರತಿ ವರ್ಷ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಡೈಲಿ ನೋಡಿ ಲಾಂಚ್ ಮಾಡ್ತಾಯಿದ್ದಾರೆ ಇಲ್ಲಿ ವಿದ್ಯಾಶ್ರೀ ಅನ್ನೋ ಒಂದು ಬುಕ್ನ. ಸೊ ಆ ಬುಕ್ಕಲ್ಲಿ ಏನಿರುತ್ತೆಪ್ಪ ಅಂತ ಅಂದರೆ, ಸೊ ಮಕ್ಕಳೆಲ್ಲ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡಿ, ಸೊ ಚಿತ್ರ ಬಿಡಿಸೋದಾಗಿರ್ಬೋದು ಅಥವಾ ಕವನ ಕಾದಂಬರಿ ಆ ಥರ ಎಲ್ಲ ಬರೀತಾರಲ್ಲ, ಸೊ ಆ ಒಂದು ವರ್ಷದಲ್ಲಿ ಅದನ್ನೆಲ್ಲ ಆ ಬುಕ್ಕಲ್ಲಿ ಹಾಕಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡಿ ಇವನು ಚಾರ್ವಿಕ್ ಅಂತ. ಹಾಯ್. ಸೊ ಗೆಸ್ಟ್ ಎಲ್ಲ ಬಂದಿರಲ್ಲ, ಸೊ ಅವ್ರನ್ನೆಲ್ಲ ಇನ್ವೈಟ್ ಮಾಡಿ, ಸೊ ಅದಾದಮೇಲೆ ಅವ್ರ ಹತ್ರನೇ ಸೊ ಆ ಒಂದು ಬುಕ್ನ ಲಾಂಚ್ ಮಾಡ್ತಾಯಿದ್ರು. ಚಾರ್ವಿಕ್ ಜೀವ ಕತೆ ಹೇಳುವುದು ಪ್ರಥಮ, ಸರಸ್ವತಿ ವಂದನ ಪ್ರಥಮ. ಅಮೃತಾಜಿ ಅಭಿನಯಕ್ಕೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಮಾಲ್ವಿಕಾಗೆ ಅಭಿನಯ ಗೀತೆಯಲ್ಲಿ ಪ್ರಥಮ ಸ್ಥಾನ, ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಸ್ಥಾನ, ಪ್ರೌಢಶಾಲೆಯಲ್ಲಿ ದ್ವಿತೀಯ ಸ್ಥಾನ, ವಂದೇ ಮಾತರಂ ದ್ವಿತೀಯ ಸ್ಥಾನ ಮತ್ತು ಸರಸ್ವತಿ ವಂದನದಲ್ಲೂ ಕೂಡ ತೃತೀಯ ಸ್ಥಾನ ಪಡೆದಿದ್ದಾರೆ. ಈ ವಿಭಾಗದ 4ನೇ ತರಗತಿಯ ಸರ್ವೋತ್ಕೃಷ್ಟ ವಿದ್ಯಾರ್ಥಿ ಮಾಲ್ವಿಕಾಗೆ. ಅನುಕರಣೆ ಪ್ರಥಮ ಸ್ಥಾನ, ಸರಸ್ವತಿ ವಂದನ ದ್ವಿತೀಯ ಸ್ಥಾನ. ಐದನೇ ತರಗತಿಯವರು ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಲಕ್ಷ್ಮಿ ಎಸ್ ಸ್ಮರಣಾಶಕ್ತಿ ದ್ವಿತೀಯ, ಕತೆ ಹೇಳುವುದು ತೃತೀಯ, ಅನುಕರಣೆ ತೃತೀಯ. ಪೂಜಶ್ರೀ ಸ್ಮರಣಾಶಕ್ತಿ ಪ್ರಥಮ. ಓಟದ ಸ್ಪರ್ಧೆ ಪ್ರಥಮ, ಓಟದ ಸ್ಪರ್ಧೆ ಪ್ರಥಮ, ಓಟದ ಸ್ಪರ್ಧೆ ಪ್ರಥಮ, ಕಬ್ಬೆಡೆಗೆಲ್ಲ ಪ್ರಥಮ, ಸಂಗೀತ ಕೃಷಿ ದ್ವಿತೀಯ. ಈ ವಿಭಾಗದ ಸರ್ವಶ್ರೇಷ್ಠ ವಿದ್ಯಾರ್ಥಿ ಮಾನಸ ಸಂಗೀತ ಕೃಷಿ ಪ್ರಥಮ, ಮಾನಸ. ಭಾನುಪ್ರಿಯ ವಾಣಿಜ್ಯ ಬಗ್ಗೆ ದ್ವಿತೀಯ, ಓಟದ ಸ್ಪರ್ಧೆ ತೃತೀಯ. ಆಜ್ಞಾ ವಿ ಪುನಃ ಕಪ್ಪೆನಗರ ದ್ವಿತೀಯ, ಸಂಗೀತ ಕೃಷಿ ತೃತೀಯ. ಪ್ರೀತಂ ಎಂಎಸ್ ಸಂಗೀತ ಕೃಷಿ ದ್ವಿತೀಯ. ಸಂಜಯ್ ಗೌಡ ಎಂ ವಾಣಿಜ್ಯ ಬಗ್ಗೆ ದ್ವಿತೀಯ. ಸೊ ಗೈಸ್, ಈ ಒಂದು ಪ್ರೋಗ್ರಾಮ್ ಆದಮೇಲೆ ಸ್ವಲ್ಪ ಫ್ರೀ ಬಿಟ್ಟರು. ಸೊ ನಾವು ಹಾಗೆ ಸ್ಕೂಲ್ ನೋಡ್ಕೊಂಬರೋಣ ಯಾವ ರೀತಿ ಇದೆ
ಹಾಗೆ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಒಂದು ಬೇರೆ ಕಡೆ ಅಂದರೆ ಆವಾಗಲೇ ಎಂಟ್ರೆನ್ಸ್ ಬಂದಿದ್ವಲ್ಲ, ಸೊ ನಾವು ಅಲ್ಲಿ ಗ್ರಾಸ್ ಎಲ್ಲ ಇತ್ತು ನೋಡಿ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಅಲ್ಲಿ ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಭೂಮಿಗೆ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದೀನಿ ಅಂತ. ಸೊ ಅವನಿಗೆ ಆಟ ಆಡೋದಕ್ಕೆ ಈ ರೀತಿ ಜಾಸ್ತಿ ದೊಡ್ಡ ಸ್ಪೇಸ್ ಇರಬೇಕು. ಹೋಗಿ ಬಿಟ್ಬಿಟ್ರೆ ಒಬ್ಬನೇ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡ್ತಾನೆ ಅಲ್ಲ. ಸೊ ಎಲ್ಲ ಮಕ್ಕಳು ಹಾಗೆ ಗೈಸ್, ಸೊ ಫ್ರೀಯಾಗಿರಬೇಕು. ಸೊ ಫ್ರೀಯಾಗಿ ಬಿಟ್ಬಿಟ್ರು ಅಂತ ಅಂದರೆ ಸೊ ಅವ್ರಿಗೆ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ಅಂದರೆ ಆ ಥರ ಅಲ್ಲ ಗೈಸ್. ಸೊ ನಾವು ಯಾವ ರೀತಿ ಮಕ್ಳಿಗೆ ಕಲಿಸ್ತೀವಿ ಸೊ ಅವ್ರು ಆ ರೀತಿ ಕಲಿತಾರೆ. ಅಂದರೆ ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು, ಓದೋ ಟೈಮಲ್ಲಿ ಓದಬೇಕು, ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಕು. ಸೊ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಸೊ ಅದನ್ನು ಮಾಡಬೇಕು. ಸೊ ನಾವು ಯಾವ ರೀತಿ ಕಲಿಸ್ತೀವಿ ಸೊ ಅವರು ಅದೇ ರೀತಿ ಕಲಿತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಎದ್ರೊಳಗೆ ಭೂಮಿ ಹೋಗ್ಬಾರ್ದು, ಬಾ ನಾ ಎತ್ಕೋತೀನಿ, ಬಾ ನಾ ಎತ್ಕೋತೀನಿ. ಭೂ ನೋಡು, ವಾವ್ ಸೂಪರ್ ಭೂ. ಸೋನು ಈ ಕಡೆ ಬಾ. ಚೆನ್ನಾಯ್ತಾ ಭೂ? ಚೆನ್ನಾಯ್ತಾ? ಬಂದ ಗಾಯ್ಸ್. ಅದೆಲ್ಲ ಆದಮೇಲೆ ಊಟ ಮಾಡೋದಕ್ಕೆ ಬಂದು ಹೊಟ್ಟೆ ತುಂಬ ಹಸಿತಿತ್ತು. ಸೊ ನೋಡಿ ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು ಊಟ. ಸೊ ನೋಡಿ ಚೋಚೋಬಾತ್ ಕೊಟ್ಟಿದ್ರು ತಿನ್ನೋದಕ್ಕೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಸೊ ನೋಡಿ ಇಲ್ಲೆಲ್ಲ ಹಾಸ್ಟೆಲ್ ಹುಡುಗರು ಊಟ ಮಾಡ್ತಿದ್ದಾರೆ. ಅಂದರೆ ಅವರು ಇಲ್ಲೇ ಇರ್ತಾರಲ್ಲ ಹಾಸ್ಟೆಲ್ ಹುಡುಗರು, ಸೊ ಅವ್ರದ್ದೇ ಪ್ಲೇಟು ತಟ್ಟೆ ಎಲ್ಲ ಇರುತ್ತೆ. ಹಾಗಾಗಿ ಅಂದರೆ ನೀಟಾಗಿ ಎಷ್ಟು ನೀಟಾಗೆಲ್ಲ ಡಿಸಿಪ್ಲಿನಾಗೆಲ್ಲ ಕೂತ್ಕೊಂಡು ತಿಂತಿದ್ದಾರೆ ನೋಡಿ, ಪ್ರೇಯರ್ ಎಲ್ಲ ಮಾಡಿಕೊಂಡು. ಸೊ ಜನರು ಅಂದರೆ ತುಂಬ ಜನ ಬಂದಿದ್ರು ಗಾಯ್ಸು, ನೋಡ್ತಾ ಇದ್ದರೆ. ಸೊ ಅದಾದಮೇಲೆ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಊಟದಕ್ಕೆ, ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಒಂದೇ ಟೈಮ್ ಊಟಕ್ಕೆ ಬಿಟ್ಟಿದ್ರಲ್ಲ, ಸೊ ಹಾಗಾಗಿ ಸ್ವಲ್ಪ ರಶ್ ಇದ್ದರು. ಸೊ ಹಾಗೆ ಊಟ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ಸನು ಕಳೆದೋಗ್ಬಿಟ್ಟಿದ್ದಾ? ಸನು ಇಲ್ಲಿ ನೋಡು, ಕಳೆದೋಗ್ಬಿಟ್ಟಿದ್ದಾ? ಹಾಂ ಸೋನು, ಸೋನು ಇಲ್ಲಿ ನೋಡು ಗಾಯ್. ಸೋನುಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದು, ಅದಕ್ಕೆ ಎದ್ಕೊಂಬಿಟ್ಟವಳೆ ಸೋನು. ಸೋನು ಇಲ್ಲಿ ನೋಡು, ಓಯ್ ಮುಂದ. ಇವನು ಧ್ರುವ ಗಾಯ್ಸ್, ಇವನ ಹೆಸರು ಧ್ರುವ ಅಂತ. ಏಯ್ ಚಾರ್ವಿಕ್ ಎಲ್ಲೋ? ಚಾರ್ವಿಕ್ ಎಲ್ಲೋ? ಏನು ಇವನ ಹೆಸರು? ಹಾಂ ಅಟ್ಯಾಕಿಂಗ್ ಮಾಡ್ಕೊಂಡಿದ್ರೆ ಏನು ಆನ್ಸರೇ ಇಲ್ಲ. ನೀನು ಅವ್ರ ಫ್ರೆಂಡ್ ಮುಂದೆ ಕೇಳಿದ್ರೆ ಅವ್ನು ಬೇಜಾರಾಗಲ್ವಾ? ನಿನಗೆ ಗೊತ್ತಿಲ್ವಾ? ಅವನದು ನೋಡು, ಅವ್ನ ಫ್ರೆಂಡ್ ಮುಂದೆ ಕೇಳಿದ್ರೆ ಅವ್ನು ಬೇಜಾರ. ಎತ್ತಾಜಿ ಪಾಪ ಅವ್ರು ಬಿಸಿಲಲ್ಲ, ಇನ್ನೂ ಲೇಟ್ ಅಲ್ವಾ ಗಾಯ್ಸ್. ಇಲ್ಲಿ ಸ್ಟೇಜ್ ಗೀಜ್ ಎಲ್ಲ ಏನೂ ಹಾಕಿಲ್ಲ. ಸೊ ನಾನು ಕನ್ಫ್ಯೂಷನಲ್ಲಿದ್ದೆ, ಯಾಕೆ ಹಾಕಿಲ್ಲ ಸ್ಟೇಜ್ ಎಲ್ಲ, ಎಲ್ಲಿ ಮಾಡ್ತಾರೆ ಇವರು ಹುಡುಗರು ಅಂತ ಅಂದ್ಬಿಟ್ಟು. ಸೊ ನಾನು ಫಸ್ಟ್ ಟೈಮ್ ಬಂದಿದ್ನಲ್ಲ, ಸೊ ಹಾಗಾಗಿ ಸೊ ಈ ಪ್ರೋಗ್ರಾಮ್ ನೋಡಾದ್ಮೇಲೆ ಗೊತ್ತಾಯ್ತು ಯಾಕೆ ಹಾಕಿಲ್ಲ ಅಂತ. ಸೊ 40 to 50 ಜನ ಎಲ್ಲ ಸ್ಟಂಟ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ಬೆಂಕಿಲಿ ಹಾರೋದು ಮತ್ತು ಚೇರ್ ಮೇಲೆ ಬಾಟ್ಲ್ ಮೇಲೆ ಚೇರ್ ಎಲ್ಲ ಇರೋದು, ಸೊ ಹಾಗಾಗಿ ಹಾಕಿಲ್ಲ. ಆದಮೇಲೆ ಹುಡುಗರೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಬಂದು ಸೊ ನೋಡಿ ಯಾವ ರೀತಿ ರೆಡಿ ಆಗ್ತಾ ಇದ್ದಾರೆ ಎಲ್ಲ, ಡ್ರೆಸ್ ಎಲ್ಲ ಹಾಕ್ಕೊಂಡು ಅವರೊಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕೋಸ್ಕರ. ಸೊ ಬಟ್ಟೆ ಎಲ್ಲ ಜಿಗ್ ಅಂತ ಎಲ್ಲ ಹಾಕ್ಕೊಂಡು ಮಿಂಚ್ತಾ ಇದ್ದಾರೆ ನಮ್ಮ ಹುಡುಗರು, ರೆಡಿ ಆಗ್ತಿದ್ದಾರೆ ಇನ್ನು. ಸೊ ಎಲ್ಲ ಮಕ್ಕಳು ಪೇರೆಂಟ್ಸ್ ಬಂದಿದ್ದಾರಲ್ಲ, ಸೊ ಅವ್ರನ್ನೆಲ್ಲ ರೆಡಿ ಮಾಡಿ ಮಕ್ಕಳನ್ನೆಲ್ಲ ಸೊ ಆ ಒಂದು ಸ್ಟೇಜ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೆಡಿಯಾಗಿ
ಹೋಗ್ತಾ ಇದ್ದಾರೆ ಇವಾಗ ಆ ಒಂದು ಸ್ಟೇಜ್ ಹತ್ರ. ಸೊ ಟೈಮ್ ಆಯ್ತಲ್ವಾ, ಸೊ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ ಇವಾಗ. ಸೊ ಹಾಗಾಗಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಕೊನೆ ತನಕ ವೀಡಿಯೋ ನೋಡಿ. ಸೊ ತುಂಬ ಫನ್ನಾಗಿರುತ್ತೆ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಸೊ ಫುಲ್ ವೀಡಿಯೋನ ಹಾಕೋದಕ್ಕಾಗಲಿಲ್ಲ, ಯಾಕೆ ಅಂತಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ, ಯಾಕೆಂದರೆ ಆ ಸಾಂಗ್ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ವೀಡಿಯೋ ಹಾಕಿದ್ದೀನಿ, ಕಟ್ ಕ್ಲಿಪ್ ಮಾಡಿ ನೋಡಿ, ಎಂಜಾಯ್ ಮಾಡಿ. ಆದ್ರೂ ಬಿ ಘಾಟನೆಯನ್ನ ಮಾಡಬೇಕು ಅಂತ ವಿನಮ್ರ ವಿನಂತಿ. ರತ್ನಾಕರ ಧೌತ ಪದ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನ ವಿನಂತಿ. ಕ್ರಮೇಣ ಒಂದಾಗಿ ಅಲ್ಲಿರುವ ಸೂತ್ರ ಶಾಲಾ ಮುಖ್ಯ ಶಿಕ್ಷಕ ಪುನೀತ್ ತರಗತಿಯಲ್ಲಿ ರ್ಯಾಂಕ್ ವಿದ್ಯಾರ್ಥಿ, ಜಿಲ್ಲಾ ಮಟ್ಟದ ಥ್ರೋಬಾಲ್ ಆಟಗಾರ ಚಂದ್ರಶೇಖರ್ ಆಜಾದ್ ಗಣ ಇದರ ನಾಯಕ, ಸಂಜೀವಿ ತುಳಸಿ ಪ್ರಸಾದ್ ಎಚ್ಎಸ್ ತರಗತಿಯಲ್ಲಿ ರ್ಯಾಂಕ್ ವಿದ್ಯಾರ್ಥಿ, ಪ್ರಾಂತ ಮಟ್ಟದ ವಾಲಿಬಾಲ್ ಆಟಗಾರ ಛತ್ರಪತಿ ಶಿವಾಜಿ ಗಣ ಇದರ ನಾಯಕ, ಚಿರಂಜೀವಿ ಆಕಾಶ್ ಬಿಜಿ ಉತ್ತಮ ಥ್ರೋಬಾಲ್ ಆಟಗಾರ ಮತ್ತು ಕ್ರೀಡಾಪಟು, ಭಗತ್ ಸಿಂಗ್ ಗಣ ಇದರ ನಾಯಕ, ಚಿರಂಜೀವಿ ಸೇವನ್ ಕೆ ಪ್ರಾಂತ ಮಟ್ಟದ ವಾಲಿಬಾಲ್ ಮಾರ್ಗದರ್ಶನ ಜನ್ಮ ಪೂರ್ತಿ ಹಾಡಿದರೋಣ ಪದವೇ ಮುಗಿಯ ಅಮ್ಮ ಅಮ್ಮ ಮಾಲೀಕ ಸ್ಟೂಲಿನ ಮೇಲೆ ಆಸನ ಕನ್ನಡ ರಚನೆಯಲ್ಲಿ ಸೇವಾಂತ್ ಮತ್ತು ದಕ್ಷ ದೀಕ್ಷಿತ್ ವಿಯರ್. ಆಸನ ಸ್ಥಿತಿಯಲ್ಲಿ ಸಂಗಮೇಶ್.
PU ಕಾಲೇಜ್ ವಿದ್ಯಾರ್ಥಿಗಳಿಂದ अरे माँ बस करो, कितना खिलाओगी? ನೃತ್ಯ. ಇದರ ನಿರ್ದೇಶನ ಕಾಲೇಜ್ ಉಪನ್ಯಾಸಕರಾದ ಶ್ರೀಯುತ ಸಂದೀಪ್ ಆಚಾರ್ಯರವರಿಂದ. भैया इस बार 2 राखी बनवा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले 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 मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद. मेरी ज़मीं अफसोस नहीं जो तेरे लिए महफूज रहे तेरी आन सदा चहचा मेरी ये रहे न रहे। ವಿದ್ಯಾರ್ಥಿಗಳಿಂದ ಕಳಸದ ರಚನೆ. ವಿದ್ಯಾರ್ಥಿಗಳಿಂದ ಅಶೋಕ ಸ್ತಂಭ. ವಿದ್ಯಾರ್ಥಿಗಳಿಂದ ಬಾಳೆ ಎಲೆಯ ರಚನೆ. ವಿದ್ಯಾರ್ಥಿಗಳಿಂದ ಗೋಪುರಗಳು. ಇದರ ನಾಯಕ ಆಕಾಶ್ BJ 10ನೇ ತರಗತಿ ವಿದ್ಯಾರ್ಥಿ. ವಿದ್ಯಾರ್ಥಿಗಳಿಂದ ಚಿತ್ರಾಸನ 9 ತಂಡಗಳಲ್ಲಿ. ಭಾರತ ಮಾತೆ ನಮ್ಮ ತಾಯಿ ಎನ್ನುವಂತ ಘೋಷಣೆ.
ಸೊ ಗಾಯ್ಸ್ ಫೈನಲಿ ಮುಗೀತು ಗಾಯ್ಸ್, ಸಕ್ಕತ್ತಾಗಿತ್ತು ಗಾಯ್ಸ್. ಸ್ಟಂಟ್ಸ್ಗಳೆಲ್ಲ ಮಾಡಿದ್ದು ನೋಡ್ತು ಅಂತಂದರೆ, ಸೊ ನಾನು ಬೇರೆ ಸ್ಪೀಕರ್ ಪಕ್ಕನೇ ನಿಂತಿದ್ವಲ್ಲ, ಸೊ ಡುಗ್ 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 ಅಂತ ಫುಲ್ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡ್ತು ನನಗೆ. ಸೊ ಗಾಯ್ಸ್, ನೀವೇನಾದರೂ ಈ ಸ್ಕೂಲ್ಗೆ ವಿಸಿಟ್ ಮಾಡಿದ್ರಿ ಅಂದರೆ ಮೊದಲೇ, ಅಥವಾ ಈ ಒಂದು ಸ್ಕೂಲಲ್ಲಿ ನೀವು ಓದಿದ್ರಿ ಅಂತ ಅಂದರೆ, ಸೊ ಯಾವ ಇಯರಲ್ಲಿ ಓದಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ರೀತಿ. ಗಾಯ್ಸ್, ಇವಾಗ ಫಂಕ್ಷನ್ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಆಯ್ ಮಾಡ್ರ, ಸರಿ ಆಯ್ ಮಾಡು, ಬಾಯ್ ಮಾಡು, ಸರಿ ಆಯ್ ಬಾಯ್ ಮಾಡು. ಗಾಯ್ಸ್, ಚಾರ್ವಿಕ್ ಫುಲ್ ಬೇಜಾರಲ್ಲಿದ್ದಾನೆ ನೋಡಿ, ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ. ಚಾರ್ವಿಕ್ ನೋಡಿ ಇವತ್ತು ಇವ್ಗೆ ಮೇಕಪ್ ಮಾಡಿದ್ದಾರೆ, ವೈಟು ಕಾಣಿಸ್ತಾ ಇದೆ. ಹೂವಿ ಇಲ್ಲಿ ಬಾಯ್ ಮಾಡು, ಬಾಯ್ ಮಾಡಿ. ಸೊ ಗಾಯ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಯಾಕಂದರೆ ಫುಲ್ ಬೆಳಿಗ್ಗೆ ಬಂದುಬಿಟ್ಟಿದ್ವಲ್ಲ ಸೊ ನಾವು. ಸೊ ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ಸಿಗ್ತೀನಿ. ಸೊ ಜೈ ಶ್ರೀರಾಮ್.